ಯಾವಾಗಲೂ ಮಾಡಿದ ತಪ್ಪಿಗೆ ಯಾವಾಗಲೂ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆತ 30 ವರ್ಷಗಳಿಂದ ಮಾಡಿದ್ದಂಥ ಒಂದೇ ಒಂದು ಸಣ್ಣ ತಪ್ಪು ನಿವೃತ್ತಿಯಾಗಿ 10 ವರ್ಷಗಳ ಬಳಿಕ ಇದೀಗ ಜೈಲು ಪಾಲಾಗಿದ್ದಾರೆ. ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಒಬ್ಬರು ಜೈಲು ಪಾಲಾಗಿರುವಂಥ ಘಟನೆ ಇದೆ. ಕೇವಲ ಈತ 30 ವರ್ಷಗಳ ಹಿಂದೆ ಲಂಚಕ್ಕೆ ಬೆಲೆಯನ್ನು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. 10 ರೂಪಾಯಿ ತಗೊಂಡ್ರು ಲಂಚನೇ, 50 ರೂಪಾಯಿ ತೆಗೆದುಕೊಂಡ್ರು ಲಂಚನೇ, 500 ರೂಪಾಯಿ ತೆಗೆದುಕೊಂಡ್ರು ಲಂಚನೇ. ಇಲ್ಲೊಬ್ಬ ವ್ಯಕ್ತಿ ಗ್ರಾಮ ಲೆಕ್ಕಾಧಿಕಾರಿ 30 ವರ್ಷಗಳ ಹಿಂದೆ 500 ರೂಪಾಯಿ ಲಂಚವನ್ನು ಪಡೆದುಕೊಂಡು ಜೈಲು ಪಾಲಾಗಿದ್ದ. ಆತನ ಹೆಸರು ನಾಗೇಶ್ ಶಿವಂಗೇಕರ್ ಅಂತ. ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿ, ಈಗ ರಿಟೈರ್ಡ್ ಆಗಿ 10 ವರ್ಷಗಳೇ ಕಳೆದು ಹೋಗಿದೆ. ಪಹಣಿ ಪತ್ರದಲ್ಲಿ ವಾಟ್ನಿ ಮಾಡಿ ಉತ್ತಾರ ಕೊಡಬೇಕು ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಲಕ್ಷ್ಮಣ್ ಕಟಾಂಬಳೆ ಅಂತ ಹೇಳಿ ಬೆಳಗಾವಿ ತಾಲೂಕು ಕಡೋಲಿ ಗ್ರಾಮದ ಲಕ್ಷ್ಮಣ್ ಕಟಾಂಬಳೆ ದೂರು ಕೊಟ್ಟಿದ್ರು. 500 ರೂಪಾಯಿ ಲಂಚ ಪಡಿತಾ ಇರುವ ಸಂದರ್ಭದಲ್ಲಿಯೇ ಲೋಕಾಯುಕ್ತರು ದಾಳಿ ಮಾಡಿದ್ರು. 2006ರಲ್ಲಿ ನಾಗೇಶ್ ಶಿವಂಗೇಕರ್ 1 ವರ್ಷ ಜೈಲು ಅನುಭವಿಸಿದ್ರು. 1,000 ರೂಪಾಯಿ ದಂಡವನ್ನು ಕೂಡ ಕೊಟ್ಟಿದ್ರು. ಬಳಿಕ ಧಾರವಾಡ ಹೈಕೋರ್ಟ್ಗೆ ಮೊರೆ ಹೋಗಿದ್ರು ನಾಗೇಶ್. ಧಾರವಾಡ ಹೈಕೋರ್ಟ್ನಲ್ಲಿ ನಾಗೇಶ್ ಶಿವಂಗೇಕರ್ಗೆ ರಿಲೀಫ್ ಸಿಕ್ಕಿತ್ತು. ಆದೇಶವನ್ನು ಪ್ರಶ್ನಿಸಿ ಹೋರಾಟ ನೋಡಿ. ಕೇವಲ 500 ರೂಪಾಯಿ ಇರಬಹುದು, ಬಟ್ ಒಬ್ಬ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ದೂರುದಾರ ಇಲ್ಲಿ ಹೋರಾಟವನ್ನು ಮುಂದುವರಿಸ್ತಾನೆ. ಹೈಕೋರ್ಟ್ನಲ್ಲಿ ಅದು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಾದರೂ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಲೋಕಾಯುಕ್ತ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಳ್ಳುತ್ತೆ. ಲೋಕಾಯುಕ್ತದ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಈಗ ಕೆಲಸದಿಂದ ನಿವೃತ್ತಿಯಾಗಿ 10 ವರ್ಷದ ಬಳಿಕ ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ನಾಗೇಶ್ ಶಿವಂಗೇಕರ್ ರವಾನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ದೂರುದಾರ ಮೃತಪಟ್ಟು 5 ವರ್ಷಗಳಾಗಿದೆ. ಇದೊಂದು ಕಥೆ. ಇದು ಶಿಕ್ಷೆಯಾಗಿರುವ ವ್ಯಕ್ತಿಗೆ 10 ವರ್ಷ ಆಗಿದೆ ರಿಟೈರ್ಡ್ ಆಗಿ. ಇನ್ನು ದೂರುದಾರ ಲಕ್ಷ್ಮಣ್ ಅವರಿಗೆ ಪಾಪ ಅವರು ಮೃತಪಟ್ಟೆ 5 ವರ್ಷ ಆಗಿದೆ. ಈ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಅಥವಾ ತನ್ನ ಹೋರಾಟವನ್ನು ಕಂಡು ಖುಷಿ ಪಡಲಿಕ್ಕೆ ಲಕ್ಷ್ಮಣ ಕೂಡ ಇಲ್ಲ ಇಲ್ಲಿ.